ನನ್ನ ಪಾಯಿಂಟ್ ಇನ್ನೂ ಮುಗ್ದಿಲ್ಲ ಮಾವ, ಇನ್ನೂ ಇದೆ. ಆ ಹೊಸ ಹುಡುಗಿ ಸ್ನೇಹ ನಮ್ಮನೆಗೆ ಬಂದ್ಮೇಲೆನೆ ಸಿಂಗಾರಮ್ಮ ಮತ್ತೆ ಕಲಿ ಆಕ್ಟಿವ್ ಆಗಿರೋದು. ಹೌದು, ಇವಳೆ ಕಲಿ ಹಿಡಿಯೋಕ್ಕೆ ಸಹಾಯ ಮಾಡೋಳೆ. ಆಮೇಲೆ ಯಾವುದೋ ಕಳ್ಳ ಪೊಲೀಸ್ನ ಸೆಟ್ ಮಾಡಿ ಅವ್ರನ್ನ ತೆಪ್ಸ್ಕೊಂಡಂಗೆ ಮಾಡೋಳೆ. ಅಷ್ಟೇ ಅಲ್ಲ ಮಾವ, ನಮ್ಮನೆಲ್ಲೇ ಇದ್ಕೊಂಡು ಇಲ್ಲಿ ನಡೆಯೋ ಎಲ್ಲ ವಿಚಾರಗಳನ್ನು ಸಿಂಗಾರಮ್ಮಂಗೆ ವರದಿ ಒಪ್ಪಿಸ್ತಿದ್ಲು. ಅವಳು ಪೂಜೆಗೆ ಬಂದಿರುವಾಗಲೇ ಸಿಂಗಾರಮ್ಮನು ನಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ಇದ್ರಲ್ಲೇ ಗೊತ್ತಾಗಲ್ವಾ ಶಿ ಈಸ್ ಕಲ್ಪ್ರಿಟ್ ಅಂತ. ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಕಣ್ಮುಂದೆ ಇರೋದನ್ನ ನಂಬೇಕು ವಸ್ಸು. ಅತ್ತೆ ಇಲ್ದಾಗ ಅತ್ತೆ ವೇಷ ಹಾಕೊಂಡು ಸಿಂಗಾರಮ್ಮ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಅವಳೆಯ ಕಾರಣ. ನಾನು ಮೊದಲಿಂದನೂ ಹೇಳ್ದೆ, ಅವಳು ಸರಿ ಇಲ್ಲ, ಅವಳನ್ನ ನಂಬೇಡಿ, ಮನೆ ಒಳಗೆ ಸೇರಿಸ್ಬೇಡಿ ಅಂತ. ನನ್ನ ಮಾತು ಯಾರೂ ಕೇಳಿಲ್ಲ. ಮಳ್ಳಿ ಥರ ಇದ್ಕೊಂಡು ಎಲ್ರೂ ಮೋಸ ಮಾಡ್ತಾವಳೆ. ದೊರೆ, ನೀ ಆ ರಾಧದ ತಾಳಕ್ಕೆ ಕುಣಿಬೇಡ. ಸ್ನೇಹ ದಿಟ್ವಾಗ್ಲು ಅಂತ ಹುಡುಗಿ ಅಲ್ಲ ದೊರೆ. ಸಾಕು ಸುಮ್ಕಿರಜೆ, ಧ್ವನಿ ಬದಲಾಯಿಸಿ ಅವನ್ನೇ ಯಾಮಾರ್ಸವಳೆ. ದಿನಕ್ಕೊಂದು ವೇಷ ಹಾಕೊಂಡು ಅಮಾಯಕ ಥರ ನಾಟಕ ಆಡ್ಕೊಂಡು ಎಲ್ಲರನ್ನೂ ಯಾಮಾರಿಸ್ತಾವಳೆ. ನಂಗ್ಯಾಕೋ ಸ್ನೇಹ ಹೀಗೆಲ್ಲ ಮಾಡಿರಲ್ಲ ಅನಿಸ್ತಿದೆ ಅಣ್ಣಯ್ಯ. ನಿಮ್ಗೆಲ್ಲ ಏನೋ ಮಾತ್ರ ಮಾಡಿಸ್ಕೊಟ್ಟವಳೆ, ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೀರ. ಹೌದು ವಸು, ನಂಬಿಕೆ ಒಳ್ಳೇದು, ಆದರೆ ಅತಿಯಾಗಿ ನಂಬೋದು ಒಳ್ಳೇದಲ್ಲ. ಆ ಸ್ನೇಹ ತುಂಬ ಚಾಲಾಕಿ ಇದ್ದಾಳೆ. ಮನೆ ಒಳಗೆ ಇಟ್ಕೊಂಡು ಹೊರಗಡೆ ಕಾಯಿ ನಡೆಸ್ತಿದ್ದಾಳೆ. ರಾಧಾ, ಸತ್ಯಾಸತ್ಯತೆ ತಿಳಿದೆ ಇನ್ನೊಬ್ರು ಮ್ಯಾಕೆ ಆಪಾನೆ ವರ್ಸೋದು ತ್ಯಪ್ಪ ಆಯ್ತದೆ. ನನ್ನ ಒಡಗುಟ್ಟೋಳೆ ಸರಿ ಇಲ್ಲ ಅಂದ್ಮ್ಯಾಕೆ ಯಾರನ್ನ ದೂರಿ ಯೋನ್ ಪ್ರಯೋಜನ ಹೇಳು. ಅದು ಅಲ್ಲದೆ ಆ ಹುಡುಗಿನ ಮಾಡಿದ್ರೆ ನಂಗೂ ಅವಳೆಲ್ಲ ಹಂಗೆ ಅಂತ ಅನ್ಸೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹುಡುಗಿ ಇರೋದು ಪುಟ್ಟಕ್ಕನ ಆಶ್ರಯದಾಗೆ. ಹಂಗೆ ನಾನು ಅವಳು ಕೆಟ್ಟ ಮನಸ್ಸಿನವಳು ಆಗಿದ್ದಿದ್ರೆ ಪುಟ್ಟಕ್ಕನೇ ಅವಳನ್ನ ಹತ್ರಕ್ಕೆ ಬುಟ್ಕತಿರ್ನಿಲ್ಲ. ಯೋನ್ರವ ಇದೆಲ್ಲ? ನಮಸ್ಕಾರ ಪುಟ್ಟಕ್ಕವ್ರೆ. ನಮಸ್ಕಾರ. ದೊಡ್ಡ ಮನಸ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ನೀವು ಈಟೊಂದು ಪಿರುತಿಯಿಂದ ಕರೆದಿರ್ಬೇಕಾರೆ ಬರ್ದೇ ಇರಕ್ಕಾಯ್ತದೆ ತಾಯಿ. ನಿಮ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಿನ್ಸಿಪಲ್ ಕಾರ್ನ ಕಳ್ಸಿದ್ದಾರೆ, ನೀವ್ ಅದ್ರಲ್ಲೇ ಬರ್ಬೇಕು. ಅಯ್ಯೋ, ನಾವು ಆಟೋದಾಗ ಬರ್ತಿದ್ವಲ್ಲ. ಇದು ನಮ್ಮ ಪ್ರಿನ್ಸಿಪಲ್ ಆರ್ಡರ್. ನೀವು ನಮ್ಮ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರುವ ಮಹಾತಾಯಿ, ನಾವೇ ಕರ್ಕೊಂಡು ಹೋಗೋದು ಉತ್ತಮ ಅಲ್ವಾ? ಬನ್ನಿ ಪುಟ್ಟಕ್ಕವ್ರೆ. ಅವ ಆ ಸಾಲಿನಾಗೆ ಸ್ನೇಹಂಗ್ ಅವಾರ್ಡ್ ಸಿಕ್ಕಾಗ ನೀವು ಧ್ಯಾನ ಖುಷಿ ಪಟ್ಟಿದ್ದೆ. ಆದ್ರೀಗ ನೀನೇ 4 ಮಕ್ಳಿಗೆ ಅವಾರ್ಡ್ ಕೊಡಂಗಾಗದೆ. ಈ ಥರ ಗೌರವ ನಿನ್ಗೆ ಯಾವತ್ತೂ ಸಿಕ್ಕಿರ್ನಿಲ್ಲ ಕಣವ. ಇದನ್ನೆಲ್ಲ ನೋಡಿ ಸ್ಯಾನೆ ಹೆಮ್ಮೆ ಅನಿಸ್ತೈತೆ. ಇದೆಲ್ಲ ಪುಟ್ಟವನ್ ಒಳ್ಳೆತನಕ್ಕೆ ಸಿಕ್ಕಿರೋ ಪ್ರತಿಫಲ ಅಕ್ಕ. ಬಂಗಾರ, ನಾವು ಆದಷ್ಟು ಬೇಗ ಆ ಸಿಂಗಾರ ಕಲಿನ ಪೊಲೀಸರಿಗೆ ಸಿಗಂಗ್ ಮಾಡಬೇಕು. ಸಾಹೇಬ್ರಿಗೆ ಹೇಳಿವ್ನಲ್ಲ, ಅವರೇ ಎಲ್ಲ ನೋಡ್ಕೊತಾರೆ ಬುಡಿ. ಆ ಸಿಂಗಾರಂಗೆ
ನಾವು ಯಾವತ್ತು ಕ್ಷಮೆ ಕೊಡಬಾರ್ದು ಬಂಗಾರ. ಅವಳ ಮಗ ಸಾಯ ಗಂಟ ಜೈಲಲ್ಲಿ ಕೊಳಿಬೇಕು, ಹಂಗೆ ಮಾಡಬೇಕು. ಉಪ್ಪು ತಿಂದವರು ನೀರು ಕುಡ್ದೇ ಕುಡಿತಾರೆ ಬುಡವ. ಅವ ನಮಗೆ ಕೆಲಸ ಇದೆ, ನಾನು ಆಚೆ ಬರ್ತೀನಿ. ಇಲ್ಲ ಅದ, ನಾನು ಹುಡುಗ ಜೊತೆ ಆಚೆ ಇರ್ತಿದ್ದೆ. ಬಾರ್ಲ ನಿಮ್ಮ ಅಣ್ಣಂಗೆ ತಿಂಡಿ ತಿನ್ಕೊಂಡು ಹೋಗು ಅಂದರೆ ನಿಮ್ಮ ಜೊತೆನೆ ತಿಂತೀನಿ ಅಂತವನೆ. ನೀನು ಬಂದಿದ್ದು ಒಳ್ಳೇದಾಯಿತು, ಇಲ್ಲೇ ತಿನ್ಕೊಂಡು ಹೋಗ್ಲಿ. ರಾಧಾ ಇಬ್ರಿಗೂ ಬಡ್ಸಲ್ಲ. ಬೇಡವ, ನಾ ಮಾಡ್ಕೊ ಬಂದೆ. ಯೋನ್ಲ ಅದು ನನ್ನ ಮಗನ ಎಲ್ಲ ಕರ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡ್ತಿರೋ ಹಂಗಿದೆ. ಹಂಗೆಲ್ಲ ಏನಿಲ್ಲವ. ನಿನ್ನ ಮಕಾನ್ ಮಾಡ್ತಿದ್ರೇ ಗೊತ್ತಾಯ್ತದೆ ನನಗೆ ಅದು ಯೋನು ಮುಚ್ಚಿಡ್ತಿದ್ಯಾ ಅಂತ. ಯೋನದು ಏಳು, ನಿನ್ನೆ ಕೇಳ್ತಿರೋದು ಏಳ್ಲ ಅವ್ವ ಅದು ಏಳ್ಲ. ಏಯ್ ಅದೇನಂತ ಹೇಳ. ಅಣ್ಣ ಅದು ಅದು ಏಯ್ ಪೀಟಿಗೆ ಹಾಕಿ ಸಾಕು, ಅದೇನಂತ ಹೇಳ. ಅದೇನಾ ನೀವು ಗಲಾಟೆ ಮಾಡಿ ಮುಚ್ಚಿದ್ರಲ್ಲ, ಆ ಬಾರು ಮತ್ತೆ ಓಪನ್ ಆಗದೆ.